ಎಲ್ಲರಿಗೂ ಗುರುವಾರದ ಮುಂಜಾನೆಯ ಶುಭೋದಯ. ನಾನು ದಾರಾ ಪುರೋಹಿತ್. ಅವಿಭಜಿತ ಬಿಜಾಪುರ ಹಾಗೂ ಬಾಗಲಕೋಟೆ ಜಿಲ್ಲೆಯ ಸಾಧಕರನ್ನ ಪರಿಚಯಿಸುವ ಬೆಳಕಾಯಿತು ಬಾಗಲಕೋಟೆಯ 78ನೆಯ ಸರಣಿ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಡಾ ಪ್ರಕಾಶ್ ಖಾಡೆ ಅವರ ಸಂಯೋಜನೆಯಲ್ಲಿ, ಹಿರಿಯರಾದ ಬಿಆರ್ ಪೊಲೀಸ್ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಹಾಗೂ ರಾಗಮ್ ಅವರ ಪರಿಕಲ್ಪನೆಯಲ್ಲಿ ಮೂಡಿಬರುತ್ತಿರುವ ಉಪನ್ಯಾಸ ಮಾಲೆಯಲ್ಲಿ ಇವತ್ತು ನನ್ನ ಸರದಿ. ಈ ಸರದಿಯಲ್ಲಿ ಈ ಕಾರ್ಯಕ್ರಮದ ಸಂಯೋಜಕರು ನನಗೆ ಕೊಟ್ಟ ಉಪನ್ಯಾಸದ ವಿಷಯ ನಾಟಕಕಾರ ಎಲ್.ಎಸ್. ಇನಾಮದಾರ್ ಅವರ ಬಗ್ಗೆ ಮಾತನಾಡುವುದಾಗಿದೆ. ಬಹಳ ಜನರಿಗೆ ಅಪರಿಚಿತರಾಗಿ ಉಳಿದಿರುವಂತಹ ಎಲ್.ಎಸ್. ಇನಾಮದಾರರ ಬಗ್ಗೆ ಕಳೆದ 20 ವರ್ಷಗಳ ಅವಧಿಯಲ್ಲಿ ನನಗೆ ಸಿಕ್ಕ ಅನೇಕ ಮಾಹಿತಿಗಳನ್ನು, ಅವರ ಪರಿಚಯಸ್ಥರು ಹೇಳಿದ ಒಂದಿಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿ ಇಲ್ಲೇ ನಿಮ್ಮ ಮುಂದೆ ಇಡುವಂತಹ ಒಂದು ಪುಟ್ಟ ಪ್ರಯತ್ನವನ್ನ ನಾನಿಲ್ಲಿ ಮಾಡ್ತಾ ಇದ್ದೇನೆ. ಉತ್ತರ ಕರ್ನಾಟಕದ ರಂಗಭೂಮಿಗೆ, ಅದರಲ್ಲೂ ವಿಶೇಷವಾಗಿ ವೃತ್ತಿ ರಂಗಭೂಮಿಗೆ ಉತ್ತರ ಕರ್ನಾಟಕದ ಅನೇಕ ನಾಟಕಕಾರರ, ಕವಿಗಳ, ಕಂಪನಿ ಮಾಲೀಕರ, ಒಟ್ಟಾರೆ ರಂಗಕರ್ಮಿಗಳ ಪಾತ್ರ ಬಹಳ ದೊಡ್ಡದಿದೆ. ಇಡೀ ರಾಜ್ಯದ ವೃತ್ತಿ ರಂಗಭೂಮಿಯ ವಿಷಯವನ್ನು ತೆಗೆದುಕೊಂಡಾಗಲೂ ಇಲ್ಲಿನ ಅನೇಕ ರಂಗಕರ್ಮಿಗಳ ಪಾತ್ರ ಬಹಳ ದೊಡ್ಡದಾಗಿಯೇ ಕಾಣಿಸುತ್ತದೆ. ರಾಜ್ಯ ವೃತ್ತಿ ರಂಗಭೂಮಿಯ ಇತಿಹಾಸದಲ್ಲಿ ಇವರೆಲ್ಲರನ್ನು ಹೊರತುಪಡಿಸಿ ಒಂದು ಒಳ್ಳೆಯ ಮಾಹಿತಿ ನಮಗೆ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಪೂರಕವಾಗಿ ಸಾಧನೆಯನ್ನ ಮಾಡಿದವರು ಉತ್ತರ ಕರ್ನಾಟಕದ ಅನೇಕ ರಂಗಕರ್ಮಿಗಳು. ಈ ಉತ್ತರ ಕರ್ನಾಟಕದ ರಂಗಭೂಮಿಗೆ ಭದ್ರ ಬುನಾದಿ ಹಾಕಿದಂತಹ ಅನೇಕ ರಂಗಕರ್ಮಿಗಳಲ್ಲೊಬ್ಬರು ಮೂಲತಃ ಹಿರೇಸಂಶಿಯಲ್ಲಿ ಹುಟ್ಟಿದ, ಕಲಾದಗಿಯಲ್ಲಿ ತಮ್ಮ ಜೀವಿತದ ಬಹುಭಾಗವನ್ನು ಕಳೆದ ಎಲ್.ಎಸ್. ಇನಾಮದಾರ್ ಅವರದು. ವೃತ್ತಿ ರಂಗಭೂಮಿಯ ಕವಿಯಾಗಿ, ನಟರಾಗಿ, ಕಂಪನಿಯ ಮಾಲೀಕರಾಗಿ ಕನ್ನಡ ವೃತ್ತಿ ರಂಗಭೂಮಿಗೆ ತಮ್ಮದೇ ಆದ ಛಾಪನ್ನು ಮೂಡಿಸಿದಂತವರು ಕಲಾದಗಿಯಲ್ಲಿದ್ದ ಎಲ್.ಎಸ್. ಇನಾಮದಾರರು. ಬಹುಶಃ ಎಲ್.ಎಸ್. ಇನಾಮದಾರ್ ಇಷ್ಟು ಹೇಳಿದರೆ ಬಹಳ ಜನಕ್ಕೆ ಅವರ ಪರಿಚಯ ಆಗಲಿಕ್ಕಿಲ್ಲ. ಪಠಾಣಿ ಪಾಷಾ ಇನಾಮದಾರ್ ಅಂದ್ರೆ ಬಹಳ ಹಿರಿಯರಿಗೆ ಥಟ್ಟನೆ ನೆನಪಾಗುವುದು ಎಲ್.ಎಸ್. ಇನಾಮದಾರ್. ತಾವೇ ಬರೆದಂತಹ ಪಠಾಣಿ ಪಾಷಾ ನಾಟಕ ಮತ್ತು ಅದರಲ್ಲಿ ಮಾಡುತ್ತಿದ್ದ ದರ್ಪದ ಪಠಾಣನ ಪಾತ್ರ, ಆ ಕಂಚಿನ ಕಟ್ಟದಿಂದ ರಾಜ್ಯದಲ್ಲಷ್ಟೇ ಅಲ್ಲ ಹೊರ ರಾಜ್ಯಗಳಲ್ಲೂ ಹೆಸರುವಾಸಿಯಾಗಿದ್ದವರು ಎಲ್.ಎಸ್. ಇನಾಮದಾರ್. ಇವರ ಪೂರ್ಣ ಹೆಸರು ಲಿಂಬಾಜಿರಾವ್ ಶ್ರೀನಿವಾಸರಾವ್ ಇನಾಮದಾರ್. ಇನಾಮದಾರ್ ಮೂಲತಃ ನಮ್ಮ ಕರ್ನಾಟಕದವರಲ್ಲ. ಅವರು ಆಂಧ್ರಪ್ರದೇಶದ ಮಂಡಿಪಲ್ಲಿಯವರು. 1894ರಲ್ಲಿ ಮಂಡಿಪಲ್ಲಿಯಲ್ಲಿ ಜನಿಸಿದ ಇವರದು ಕುಸ್ತಿಯಲ್ಲಿ ಹೆಸರಾದ ಜಟ್ ವಂಶ. ಜಟ್ ವಂಶ ಅಂತಂದ್ರೆ ಅದು ಕುಸ್ತಿಯಲ್ಲಿಯೇ ಬಹಳ ಪ್ರಸಿದ್ಧವಾದ ಒಂದು ವಂಶ. ಆ ವಂಶದಲ್ಲಿ ಇವರು 1894ರಲ್ಲಿ ಹುಟ್ಟುತ್ತಾರೆ. ಇಡೀ ಇವರ ಜಟ್ಟು ಮನೆತನ ಕುಸ್ತಿಯಲ್ಲಿ ಮಾಡಿದ ಅಪಾರ ಸಾಧನೆ ಮತ್ತು ಅದರಲ್ಲಿ ಗಳಿಸಿದಂತಹ ಹೆಗ್ಗಳಿಕೆ ಹೆಸರನ್ನ ಕಂಡು ಅಂದಿನ ಬ್ರಿಟಿಷ್ ಗವರ್ಮೆಂಟ್ ಅವರಿಗೆ ಒಂದಿಷ್ಟು ಭೂಮಿಗಳನ್ನ ಇನಾಮ ಹಾಕಿಕೊಡ್ತದೆ. ಬ್ರಿಟಿಷ್ ಸರ್ಕಾರ ಈ ಆಂಧ್ರದ ಮಂಡಿಪಲ್ಲಿಯಲ್ಲಿದ್ದಂತಹ ಇನಾಮದಾರರ ಮನೆತನಕ್ಕೆ ಇನಾಮ ಹಾಕಿಕೊಟ್ಟಂತಹ ಭೂಮಿ ಧಾರವಾಡ ಜಿಲ್ಲೆಯ ಕುಂದಗೋಳದ ಬಳಿಯ ಸಂಶಯದ್ದಾಗಿರುತ್ತದೆ. ಆದರೆ ಅಂದಿನ ಅಧಿಕಾರಿಗಳ ಕಣ್ತಪ್ಪು ಅಥವಾ ಕಂದಾಯ ಇಲಾಖೆಯ ಕೆಲ ವರ್ಗಗಳ ಅಧಿಕಾರಿಗಳ ಕಣ್ತಪ್ಪಿನಿಂದನೋ ಅದು ಕುಂದಗೋಳ ಬಳಿಯ ಸಂಶಯ ಬದಲಿಗೆ ಕುಂದರಿಗೆಯ ಬಳಿಯ ಸಂಶಯ ಅಂತಾಗಿ ಅವರಿಗೆ ಇನಾಮು ಭೂಮಿ ಸಿಗುವುದು ನಮ್ಮ ಬಾಗಲಕೋಟೆಯ ಜಿಲ್ಲೆಯಲ್ಲಿರುವ ಕಲಾದಗಿಯಿಂದ ಬಹಳ ಸಮೀಪದಲ್ಲಿರುವ ಹಿರೇಸಂಶಿ ಗ್ರಾಮದಲ್ಲಿ. ತಮ್ಮ ಬ್ರಿಟಿಷ್ ಸರ್ಕಾರದಿಂದ ತಮಗೆ ಸಿಕ್ಕ ಇನಾಮಿಗಾಗಿ ಈ ಮನೆತನ
ಆಂಧ್ರ ಪ್ರದೇಶದ ಮಂಡಿಪಲ್ಲಿಯಿಂದ ಬಾಗಲಕೋಟೆ ತಾಲೂಕಿನ ಕಲಾದಗಿ ಸಮೀಪದ ಹಿರೇಸಂಶಿ ಗ್ರಾಮಕ್ಕೆ ಬರುತ್ತದೆ. ಹಿರೇಸಂಶಿಯಲ್ಲಿ ಸಾಕಷ್ಟು ಭೂಮಿಯನ್ನ ಈ ಮೊದಲೇ ಹೇಳಿದ ಹಾಗೆ ಬ್ರಿಟಿಷ್ ಸರ್ಕಾರ ಅವರಿಗೆ ಇನಾಮನ್ನು ಹಾಕಿಕೊಡುತ್ತದೆ. ಇನಾಮದಾರರು ತಮ್ಮ ಬಾಲ್ಯದ ಬಹುದಿನಗಳನ್ನ ಕಳೆದಿದ್ದು ಇದೇ ಹಿರೇಸಂಶಿಯಲ್ಲಾದರೂ ಬದುಕಿನ ಬಹುಭಾಗವನ್ನ ಕಳೆದಿದ್ದು ತಮ್ಮ ರಂಗಜೀವನಕ್ಕೆ ಕರ್ಮಭೂಮಿಯನ್ನು ಆಗಿಸಿಕೊಂಡಿದ್ದು ಕಲಾದಗಿಯಲ್ಲಿ ಅನ್ನುವಂಥದ್ದು ಗಮನೀಯ. ಇನಾಮದಾರರಿಗೆ ಒಟ್ಟು 7 ಜನ ಸಹೋದರರು. ಅವರಲ್ಲಿ 3ನೇಯವರೇ ನಮ್ಮ ಇವತ್ತಿನ ಉಪನ್ಯಾಸ ಮಾಲಿಕೆಯ LS ಇನಾಮದಾರರು. LS ಇನಾಮದಾರರು ಮುಲ್ಕಿ ಪರೀಕ್ಷೆಯನ್ನು ಮುಗಿಸಿ ಶಿಕ್ಷಕರಾಗಬೇಕು ಅನ್ಕೋತಾರೆ. ಆದರೆ ಆ ಸಂದರ್ಭದಲ್ಲಿ ನಮ್ಮ ಬಾಗಲಕೋಟೆಯ ಆಸುಪಾಸಿನಲ್ಲಿ ನಡೆದಿದ್ದಂತಹ ಸ್ವಾತಂತ್ರ್ಯ ಹೋರಾಟ, ಸ್ವಾತಂತ್ರ್ಯದ ಕಿಚ್ಚು ಏನಿದೆ ಇವರನ್ನ ಶಿಕ್ಷಕರಾಗಲಿಕ್ಕೆ ಬಿಡೋದಿಲ್ಲ. ಆ ಸ್ವತಂತ್ರ ಹೋರಾಟದ ಸೆಳೆತ ಇವರು ಅದರಲ್ಲಿ ಪಾಲ್ಗೊಳ್ಳುವಂತೆ ಮಾಡುತ್ತದೆ. ಹೀಗಾಗಿ ಈ ಭಾಗದಲ್ಲಿ ನಡೆದ ಅನೇಕ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಇವರು ತಮ್ಮನ್ನ ತೊಡಗಿಸಿಕೊಂಡಿದ್ರು ಅನ್ನುವಂಥ ಮಾತನ್ನ ಅವರ ಸಂಪರ್ಕದಲ್ಲಿದ್ದ ಅನೇಕ ಹಿರಿಯರು ನನ್ನ ಮುಂದೆ ವ್ಯಕ್ತ ಮಾಡಿದ್ದಾರೆ. ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳುವ ದಿನಗಳಲ್ಲಿಯೇ ಅವರಿಗೆ ರಂಗಭೂಮಿಯ ಅತ್ತ, ನಾಟಕಗಳತ್ತ, ಈ ಗ್ರಾಮೀಣ ಪ್ರದೇಶದಲ್ಲಿ ನಡೆಯುತ್ತಿರುವಂತಹ ನಾಟಕಗಳತ್ರ ಮನಸ್ಸು ವಾಲುತ್ತೆ. ಊರಲ್ಲಿ ನಡೀತಿರುವಂತಹ ನಾಟಕಗಳಲ್ಲಿ ನೋಡ್ಲಿಕ್ಕೆ ಹೋಗ್ತಾರೆ. ಅವುಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಅಭಿನಯಿಸ್ತಾರೆ. ಒಟ್ಟಾರೆ ಅವರಿಗೆ ಈ ವೃತ್ತಿ ರಂಗಭೂಮಿ ತುಂಬಾ ಆಕರ್ಷಕವಾಗಿ ಕಾಣುತ್ತೆ. ಮನೆಯವರು ಇದಕ್ಕೆ ರಂಗಭೂಮಿ ಹತ್ರ ಇವರು ವಾಲ್ತಿರೋದನ್ನ ಕಂಡು ವಿರೋಧವನ್ನು ವ್ಯಕ್ತ ಮಾಡ್ತಾರೆ. ಆದರೆ ಇವರು ಅದು ಯಾವುದನ್ನು ಲೆಕ್ಕಿಸದೆ ಇಡೀ ತಮ್ಮ ಯೌವನಾವಸ್ಥೆಯ ಜೀವನವನ್ನ ನಾಟಕ ರೂಪಿ ಹತ್ರನೇ ಆಸಕ್ತಿಯನ್ನು ಬೆಳೆಸ್ಕೊಳ್ತಾರೆ. ಅದೊಂದಿನ ಆ ಆಸಕ್ತಿ ಎಲ್ಲಿ ತನಕ ಹೋಗ್ತದೆ ಅಂತಂದ್ರೆ ಅವರು ಮನೆ ಬಿಟ್ಟು ಹೋಗಿ ನಾಟಕ ಕಂಪನಿಯನ್ನ ಸೇರ್ಕೋತಾರೆ. ಹೀಗೆ ಮನೆ ಬಿಟ್ಟು ಹೋಗಿ ನಾಟಕ ರಂಗಭೂಮಿಯಲ್ಲಿ ಸೇವೆ ಮಾಡಬೇಕು ಅನ್ಕೊಂಡು ಮನೆ ಬಿಟ್ಟು ಹೋದ ಸಂದರ್ಭದಲ್ಲಿ ಅವರು ಮೊದಲು ಸೇರ್ಕೊಂಡಿದ್ದೆ ಅವತ್ತು ಗೋಕಾಕ್ ಕಂಪನಿ ಎಂದು ಹೆಸರಾಗಿದ್ದ ಶ್ರೀ ಶಾರದಾ ನಾಟಕ ಮಂಡಳಿ ಗೋಕಾಕ್ ಕಂಪನಿಯನ್ನ. ಆ ದಿನಗಳಲ್ಲಿ ತುಂಬಾ ಪ್ರಸಿದ್ಧವಾದ ನಾಟಕ ಕಂಪನಿ. ಈ ಕಂಪನಿಯಲ್ಲಿ ನಾನಾ ವಿಭಾಗದಲ್ಲಿ ಅವರು ರಂಗಸೇವೆಯನ್ನ ಮಾಡ್ತಾರೆ. ಆ ದಿನಗಳಲ್ಲಿಯೇ ಇವರಿಗೆ ಜೊತೆಯಾದವರು ಮತ್ತೋರ್ವ ಮಹಾನ್ ರಂಗಕರ್ಮಿ ಏಣಿಗಿ ಬಾಳಪ್ಪನವರು. ಏಣಿಗಿ ಬಾಳಪ್ಪನವರ ಸಹವಾಸ, ಅವರೊಂದಿಗೆ ಒಡನಾಟ ಗೋಕಾಕ್ ಕಂಪನಿಯಲ್ಲಿ ಇದ್ದ ಸಂದರ್ಭದಲ್ಲೇ ಇವರಿಬ್ಬರಿಗೂ ಒಂದು ಆಲೋಚನೆ ಹೊಳಿತದೆ. ನಾವೇ ಯಾಕೆ ಒಂದು ನಾಟಕ ಕಂಪನಿಯನ್ನ ಕಟ್ಟಬಾರದು ಅನ್ನುವಂಥದ್ದು. ಸ್ವತಃ ಕವಿಯೂ ಆಗಿದ್ದರಿಂದ ರಂಗದ ವಿವಿಧ ಭಾಗಗಳಲ್ಲಿ ಕೆಲಸ ಮಾಡಿದ್ದರಿಂದ ಇನಾಮದಾರರಿಗೆ ಮತ್ತು ಏಣಿಗೆ ಬಾಳಪ್ಪನವರಿಗೆ ಇದೊಂದು ಆಸೆ ಮೂಡಿದರಲ್ಲಿ ಅಚ್ಚರಿ ಏನಿಲ್ಲ. ಅದರ ಆ ಆಸೆಯ ಫಲ ಆ ಕೂಡಲೇ ಏರಿರುತ್ತೆ. 1946ರ ಸೆಪ್ಟೆಂಬರ್ನಲ್ಲಿ ರಾಮದುರ್ಗದ ಬಳಿಯ ಕಡಕೋಳದಲ್ಲಿ ಇವರಿಬ್ಬರ ಅಂದ್ರೆ LS ಇನಾಮದಾರರು ಮತ್ತು ಏಣಿಗೆ ಬಾಳಪ್ಪನವರ ಪಾಲುದಾರಿಕೆಯಲ್ಲಿ ಆರಂಭವಾಗಿದ್ದೇ ವೈಭವಶಾಲಿ ನಾಟಕ ಸಂಘ. ವೈಭವಶಾಲಿ ನಾಟ್ಯ ಸಂಘ ಅನ್ನುವಂಥ ಸಂಘವನ್ನು ಇವರಿಬ್ಬರು ಹುಟ್ಟುಹಾಕಿ ಮೊಟ್ಟ ಮೊದಲು ಕಡಕೋಳದಲ್ಲಿ ತಮ್ಮ ಪ್ರದರ್ಶನವನ್ನ ಕಂಪನಿಯನ್ನ ಆರಂಭ ಮಾಡ್ತಾರೆ. ಗೋಕಾಕ್ ಕಂಪನಿಯಲ್ಲಿದ್ದ ತಬಲಾ ವಾದಕ ರಾವ್ ಸಾಹೇಬ್ ಅಮ್ಮಣಿಗಿ, ಕ್ಯಾಶಿಯರ್ ಶಾಂತಪ್ಪ ಹಾವೇರಿ ಮತ್ತು ಅವರ ಜೊತೆಗೆ ಇನ್ನಿಷ್ಟು ನಟ ನಟಿಯರು ಇವರಿಬ್ಬರ ಕಂಪನಿಯನ್ನ ಸೇರ್ಕೊಳ್ತಾರೆ. ಆ ವೇಳೆಗಾಗಲೇ ಜನಪ್ರಿಯತೆಯ ಹಾದಿಯಲ್ಲಿದ್ದ ಇನಾಮದಾರರೇ ಬರೆದಿದ್ದ ಪಠಾಣಿ ಪಾಷಾ ಈ ಸಂಘದ ಮೊದಲ ನಾಟಕ. ಹೇಳಿಕೆಡೆ ಆ ವೇಳೆಗಾಗಲೇ ಪಠಾಣಿ ಪಾಷಾ ತುಂಬಾ ಪ್ರಸಿದ್ಧಿಯನ್ನು ಪಡೆದಿರುತ್ತದೆ. ಅದೇ ನಾಟಕವನ್ನ ತಮ್ಮ ಕಂಪನಿಯ ಮೊದಲ ನಾಟಕವನ್ನಾಗಿ ಪ್ರದರ್ಶನವಾಗಿ ಇವರು ಆರಂಭ ಮಾಡ್ತಾರೆ. ಇದರಲ್ಲಿ ಇನಾಮದಾರರು ಪಠಾಣನ ಪಾತ್ರ. ಏಣಿಗೆ ಬಾಳಪ್ಪನವರು ಆ ವೇಳೆಗಾಗಲೇ ಸ್ತ್ರೀ ಪಾತ್ರದ ಮೂಲಕ ಹೆಸರುವಾಸಿಯಾಗಿದ್ದ ಏಣಿಗೆ ಬಾಳಪ್ಪನವರು ವೃಂದ ಅನ್ನುವಂಥ ನಾಯಕಿ ಪಾತ್ರದಲ್ಲಿ ಈ ನಾಟಕದಲ್ಲಿ ಕಾಣಿಸಿಕೊಳ್ತಾರೆ. ಪಠಾಣಿ ಪಾಷಾದ ಇನಾಮದಾರರ ಅಬ್ಬರ, ಆ ಕಂಚಿನ ಕಂಠ, ಆ ಎತ್ತರದ ನಿಲುವಿನ ವ್ಯಕ್ತಿತ್ವ, ಜೊತೆಗೆ
ಅವ ಪಠಾಣಿ ವೇಷ ಇವೆಲ್ಲವನ್ನ ಒಳಗೊಂಡಂತಹ ಅವರ ಪಾತ್ರದ ವೈಖರಿ ಬಹಳ ಜನರಿಗೆ ಆಕರ್ಷಣೀಯವಾಗುತ್ತೆ. ಜೊತೆಗೆ ತದ್ರೂಪದ ಸ್ತ್ರೀಯಂತೆಯೇ ನಾಯಕಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ಏಣಿಗೆ ಬಾಳಪ್ಪನವರು ಈ ನಾಟಕದ ಮತ್ತೊಂದು ಪ್ರಮುಖ ಅಂಶ ಅಂತಾನೆ ಹೇಳಬಹುದು. ಈ ನಾಟಕದ ಯಶಸ್ವಿನ ನಂತರ ಇನಾಮದಾರರೇ ಬರೆದಿದ್ದಂತಹ ಕಡ್ಲಿಮಟ್ಟಿ ಕಾಶಿಬಾಯಿ, ವೀರಸಿಂಧೂರ ಲಕ್ಷ್ಮಣ ನಾಟಕಗಳು ಇವರಿಬ್ಬರನ್ನ ಬಹಳ ಜನಪ್ರಿಯತೆಯ ಉತ್ತುಂಗಕ್ಕೆ ಏರಿಸಲಿಕ್ಕೆ ಕಾರಣವಾಗ್ತವೆ. ಕಡ್ಕೋಳದ ಭರ್ಜರಿ ಮೊದಲ ರಂಗ ಪ್ರಯೋಗಗಳಿಂದ ಜನಪ್ರಿಯತೆಯ ಉತ್ತುಂಗಕ್ಕೆ ಏರಿದ ಕಂಪನಿ ಅದೇ ಹುಮ್ಮಸ್ಸಿನಿಂದ ಮುಂದೆ ಗೊಡಚಿ ಜಾತ್ರೆ ಹೋಗ್ತಾರೆ, ಬನಶಂಕರಿ ಜಾತ್ರೆ ಹೋಗ್ತಾರೆ, ಬಾಗಲಕೋಟೆಗೂ ಬರ್ತಾರೆ. ಜೊತೆಗೆ ಬೆಳಗಾವಿ, ರಾಯಚೂರು ಹೀಗೆ ರಾಜ್ಯದ ನಾನಾ ಕಡೆಗಳಲ್ಲಿ ಬೀಡು ಬಿಟ್ಟು ಈ ಪಠಾಣಿ ಪಾಷಾ, ಕಡ್ಲಿಮಟ್ಟಿ ಕಾಶಿಬಾಯಿ, ನರಗುಂದ ಬಂಡಾಯ, ಜೊತೆಗೆ ವೀರಸಿಂಧೂರ ಲಕ್ಷ್ಮಣ ಇವೆಲ್ಲ ನಾಟಕಗಳನ್ನ ಆಡ್ತಾ ಬಹಳ ಜಯಬೇರಿಯನ್ನ ಬಾರಿಸ್ತಾರೆ. ಇನಾಮದಾರರ ಸತ್ವಭರಿತ ನಾಟಕ, ಏಣಿಗಿ ಬಾಳಪ್ಪನವರ ಸ್ತ್ರೀ ಪಾತ್ರದ ಅಭಿನಯ, ಇನ್ನುಳಿದ ಕಲಾವಿದರ ಅಭಿನಯ, ಸಂಗೀತದ ರಸದೌತಣ ಇದೆಲ್ಲ ಅವರ ಕಂಪನಿ ಬಹುಬೇಗ ಜನಮಾನಸದಲ್ಲಿ ಹೆಸರುವಾಸಿಯಾಗಲು, ಜನರು ಮುಗಿಬಿದ್ದು ಇವರ ನಾಟಕಗಳನ್ನು ನೋಡಲು ಕಾರಣವಾಗುತ್ತೆ. ಮುಂದೆ ಅದೇನಾಯ್ತು ಏನೋ ಗೊತ್ತಿಲ್ಲ. ಬಹುಶಃ ಇಬ್ಬರಲ್ಲಿ ಮೂಡಿದಂತ ಅಂದ್ರೆ ಎಲ್ ಎಸ್ ಇನಾಮದಾರರಲ್ಲಿ ಮತ್ತು ಏಣಿಗೆ ಬಾಳಪ್ಪನರಲ್ಲಿ ಯಾವುದೋ ಒಂದು ವಿಷಯಕ್ಕೆ ಮೂಡಿದ ವೈಮನಸ್ಸು ದೊಡ್ಡ ಬೆರುಕನ್ನು ಬಿಡುತ್ತದೆ. ಆ ವೈಮನಸ್ಸಿನಿಂದ ಕಂಪನಿ ಪ್ರಾರಂಭವಾದ ಬಹುಶಃ 1 ವರ್ಷದ ಅವಧಿಯಲ್ಲಿಯೇ ಕಂಪನಿ ಒಡೆತನದಲ್ಲಿ ಒಡಕುಂಟಾಗಿ ಕಂಪನಿಯ ಪಾಲುದಾರರಾಗಿದ್ದ ಹಾವೇರಿಯ ಶಾಂತಪ್ಪ ಹಾಗೂ ಅಮ್ಮಣಿಗೆ ರಾವ್ ಸಾಹೇಬರು ಕಂಪನಿಯನ್ನ ಬಿಡ್ತಾರೆ. ಇವರಿಬ್ಬರು ಬಿಟ್ಟ ನಂತರ ಇನಾಮದಾರರು ಮತ್ತು ಏಳಿಗೆ ಬಾಳಪ್ಪನವರ ಒಡೆತನದಲ್ಲಿ ಕಂಪನಿ ಮುಂದುವರಿಯುತ್ತದೆ. ಅಮ್ಮಣಿಗೆ ರಾವ್ ಸಾಹೇಬರು ಇವರಿಬ್ಬರು ಕಂಪನಿಯನ್ನ ಬಿಟ್ಟ ಮೇಲೆ ಇನಾಮದಾರ್ ಮತ್ತು ಏಣಿಗೆ ಬಾಳಪ್ಪನವರ ತಾವಿಬ್ಬರೇ ಈ ನಾಟಕ ಕಂಪನಿಯನ್ನ ಮುಂದುವರಿಸುತ್ತಾರೆ. ಇನಾಮದಾರರ ತಮ್ಮ ವೆಂಕಟೇಶ್, ರಂಗಪ್ಪ ನಾಗರಾಳ್, ಬಸವರಾಜ್ ಎಮ್ಮಿ, ಕಲಾದಗಿಯ ಸಿರ್ಸಿ ಪೇಂಟರ್, ಕಲಾದಗಿಯ ಕೃಷ್ಣರಾವ್, ಮಹಾಲಿಂಗಪ್ಪ ಜಕ್ಕಲಿ ಮುಂತಾದ ಕಲಾವಿದರಿಂದ ಕಂಪನಿ ಕಡೆಯನ್ನ ಕಟ್ಟುತ್ತದೆ, ಮತ್ತಷ್ಟು ಹೆಸರುವಾಸಿಯನ್ನ ಗಳಿಸುತ್ತದೆ. ಆದರೆ ಅದೇನಾಯ್ತು ಏನೋ ಮತ್ತೆ ವೈಮನಸ್ಸು ಇನಾಮದಾರರಲ್ಲಿ ಮತ್ತು ಬಾಳಪ್ಪನವರಲ್ಲಿ ಬರುತ್ತೆ. ಆ ವೈಮನಸ್ಸಿನ ಪರಿಣಾಮ, ಆ ಭಿನ್ನಾಭಿಪ್ರಾಯದ ಪರಿಣಾಮ 1946ರಲ್ಲಿ ತಾಳಿಕೋಟೆ ಕ್ಯಾಂಪ್ನಲ್ಲಿ ಕಂಪನಿಯಿಂದ ತಾಳಿಕೋಟೆಯಲ್ಲಿ ನಡೀತಿದ್ದಂತ ತಾಳಿಕೋಟೆಯಲ್ಲಿ ನಡೀತಿರುವಂತಹ ಕ್ಯಾಂಪ್ನಲ್ಲಿಯೇ ಏಳಿಗೆ ಬಾಳಪ್ಪನವರು ಈ ಕಂಪನಿಯಿಂದ ದೂರ ಆಗ್ತಾರೆ. ಅಂದ್ರೆ ಅವತ್ತಿಗೆ ಇವರಿಬ್ಬರ ಒಡೆತನದ ಕಂಪನಿ 2 ಹೋಳಾಗಿ ಮತ್ತೆ ಬೇರೆ ಬೇರೆ 2 ಕಂಪನಿಗಳ ಉದಯಕ್ಕೆ ಕಾರಣ ಆಗ್ತದೆ. ತಾಳಿಕೋಟೆಯಲ್ಲಿ ತಮ್ಮ ಒಡೆತನದ ಕಂಪನಿಯಿಂದ ಏಳಿಗೆ ಬಾಳಪ್ಪನವರು ದೂರಾದ ನಂತರ ಇನಾಮದಾರರು ಧೈರ್ಯಗೊಂದಲಿಲ್ಲ. ನಿಂತ ನಿಲುವಿನಲ್ಲೇ ಆ ತಾಳಿಕೋಟೆ ಕ್ಯಾಂಪ್ನಲ್ಲಿನೇ ಹುಟ್ಟುಹಾಕಿದ್ದೆ ಕಲಾವೈಭವ ನಾಟಕ ಸಂಘ. ಇನಾಮದಾರರು ಅವತ್ತು ಹುಟ್ಟುಹಾಕಿದ್ದಂತಹ ಕಲಾವೈಭವ ನಾಟಕ ಸಂಘ ತನ್ನ ಪ್ರದರ್ಶನವನ್ನು ಆರಂಭ ಮಾಡುತ್ತದೆ. ಈ ಸ್ವಂತ ಕಂಪನಿಯ ಮೂಲಕ ಇನಾಮದಾರರು ರಾಜ್ಯದ, ಹೊರ ರಾಜ್ಯದ ನಾನಾ ಕಡೆಗಳಲ್ಲಿ ಅನೇಕ ಯಶಸ್ವಿ ಪ್ರದರ್ಶನಗಳನ್ನು ನೀಡಿ ಒಂದಿಷ್ಟು ವರ್ಷದ ನಂತರ ನಾನಾ ಕಾರಣಗಳಿಂದ ಕಂಪನಿಯನ್ನ ಬಂದ್ ಮಾಡಬೇಕಾದಂತಹ ಪರಿಸ್ಥಿತಿ ಬರ್ತದೆ. ಕಂಪನಿಯನ್ನ ಬಂದ್ ಮಾಡಿ ಅವರು ಕಲಾದಿಗೆ ಬಂದು ಸೇರ್ಕೊಳ್ತಾರೆ. ಆ ದಿನಗಳಲ್ಲಿ ಅವರು ನಾಟಕ ರಚನೆಯಲ್ಲಿ ತಮ್ಮನ್ನ ತೊಡಗಿಸಿಕೊಳ್ತಾರೆ. ಪಠಾಣಿ ಪಾಷಾದ ಬಗ್ಗೆ ನಾನಿಲ್ಲಿ ಹೇಳಬೇಕು. ಈ ಮೊದಲೇ ಹೇಳಿದ ಹಾಗೆ ಇನಾಮದಾರರು ನೆನಪಾಗೋದೇ ಪಠಾಣಿ ಪಾಷಾ ನಾಟಕದಿಂದ. ಬ್ರಿಟಿಷ್ ಅರಸೊತ್ತಿಗೆಯಲ್ಲಿ 20 ವರ್ಷಗಳ ಕಾಲ ಜಿಲ್ಲಾ ಕೇಂದ್ರವಾಗಿ ಮೆರೆದಂತಹ ಕಲಾದಗಿಯಲ್ಲಿ ಬ್ರಿಟಿಷರೊಂದಿಗೆ ಕುದುರೆ ವ್ಯಾಪಾರಕ್ಕೆಂದೇ ಕಲಾದಗಿಗೆ ಬಂದವರು ಪಠಾಣರು.
ಅಂತ ಪಠಾಣರ ಮತ್ತೊಂದು ಇಲ್ಲಿ ಉದ್ಯೋಗವಾಗಿದ್ದು ಸಾಲವನ್ನು ಕೊಡುವಂಥದ್ದು. ಸಾಲವನ್ನು ಕೊಡುವುದು, ಸಾಲವನ್ನು ಹಿಂತಿರುಗಿಸದೇ ಇದ್ದಾಗ ನಿರ್ದಯೆಯಿಂದ ಯಾವುದೇ ಮುಲಾಜಿಲ್ಲದೆ ತುಂಬಾ ಕಠಿಣವಾಗಿ ವರ್ತನೆ ಮಾಡುತ್ತಾ ಆ ಸಾಲವನ್ನ ಜನರಿಂದ ವಸೂಲು ಮಾಡುವಂಥದ್ದು ಕೆಲ ಪಠಾಣರಲ್ಲಿ ಇಲ್ಲಿ ಕಂಡು ಬರ್ತಾ ಇತ್ತು. ಆ ಪಠಾಣರನ್ನೇ ವಸ್ತುವನ್ನಾಗಿಟ್ಟುಕೊಂಡು ಇನಾಮದಾರರು ಬರೆದಿದ್ದೇ ಪಠಾಣಿ ಪಾಷಾ ನಾಟಕ. ಕೊಟ್ಟ ಸಾಲವನ್ನು ನಿರ್ದಯವಾಗಿ ವಸೂಲು ಮಾಡುವ ರೂಪ್ ಖಾನ್ ಅನ್ನುವಂತಹ ಪಾತ್ರ, ಅವರ ಅಭಿನಯದ ಆರ್ಭಟ, ಅದು ನಟನೊಬ್ಬನ ಪರಕಾಯ ಪ್ರವೇಶ ಅಂತ ಹೇಳಿ ಅನೇಕ ಜನರು, ಹಿರಿಯರು ಅದನ್ನ ನೆನಪು ಮಾಡಿಕೊಡ್ತಾರೆ. ನೋಡಲು ಚಂದದ ಬಣ್ಣ, ಕೆಂಪನೆಯ ಬಣ್ಣ, ಆಳೆತ್ತರದ ಸದೃಢ ಶರೀರ, ಅದಕ್ಕೆ ತಕ್ಕಂತೆ ಕಂಚಿನ ಕಂಠ. ಇನಾಮದಾರರು ಪಠಾಣನ ವೇಷ ತೊಟ್ಟು ಕೈಯಲ್ಲಿ ಚಾಟಿ ಹಿಡಿದು ಅದನ್ನು ಬಾರಿಸಿ ಅಬ್ಬರಿಸಿದರೆ ರಂಗದ ಎದುರಿಗೆ ಕುಳಿತಂತ ಪ್ರೇಕ್ಷಕರ ಎಂತವರ ಗಟ್ಟಿ ಪ್ರೇಕ್ಷಕರ ಎದೆಯು ನಡುಗುತ್ತಿತ್ತಂತೆ ಅನ್ನುವಂತ ಮಾತನ್ನ ಹಿರಿಯರು ಹೇಳ್ತಾರೆ. ಇದು ಅತಿಶಯೋಕ್ತಿ ಏನಾಗದು. ಇವರ ಕ್ರೌರ್ಯದ ಅಭಿನಯಕ್ಕೆ ಅನೇಕ ಪ್ರದರ್ಶನಗಳಲ್ಲಿ ಅನೇಕ ತೊಂದರೆಗಳು ಉಂಟಾಗಿದ್ದ ಬಗ್ಗೆನೂ ಸಹ ಉದಾಹರಣೆಗಳನ್ನ ಹೇಳ್ತಾರೆ. ರಬಕವಿ ಬನಟ್ಟೆಯಲ್ಲಿ ನಡೆದಂತ ಒಂದು ಪ್ರದರ್ಶನದಲ್ಲಿ ಇವರ ಪಠಾಣನ ಪಾತ್ರದ ಕ್ರೌರ್ಯಕ್ಕೆ ನಾಟಕ ನೋಡಲು ಬಂದಂತ ಒಬ್ಬ ಗರ್ಭಿಣಿ ಮಹಿಳೆಗೆ ಗರ್ಭಪಾತವಾಯಿತು ಅನ್ನುವಂತ ಮಾತನ್ನ ಅವರೊಂದಿಗೆ ಒಡನಾಟವಿದ್ದ ಅನೇಕರು ನನ್ನೊಂದಿಗೆ ಹೇಳ್ಕೊಳ್ತಾರೆ. ಇದೇನು ಅಂತಹ ಅತಿಶಯೋಕ್ತಿ ಅನ್ಸಲ್ಲ. ಇನ್ನೊಂದು ಪಠಾಣಿ ಪಾಷಾ ಮತ್ತು ಅವರ ಜನಪ್ರಿಯತೆಗೆ ಕುರಿತಂತೆ ಇನ್ನೊಂದು ಘಟನೆಯನ್ನು ನಾನು ಇಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅದೊಮ್ಮೆ ಸೊಲ್ಲಾಪುರದಲ್ಲಿ ಪಠಾಣಿ ಪಾಷಾ ನಾಟಕವನ್ನ ಅಲ್ಲಿನ ಸಂಘಟಕರೊಬ್ಬರು ಪ್ರದರ್ಶನ ಮಾಡಬೇಕು ಅಂತ ಹೇಳಿ ಇನಾಮದಾರ್ ಅವರಿಗೆ ಹೇಳ್ತಾರೆ. ಅಷ್ಟೊತ್ತಿಗೆ ಅಲ್ಲಿ ಇವರು ಕಂಪನಿಯನ್ನು ನಿಂದಿರಿಸಿರ್ತಾರೆ. ಆದರೆ ಸೊಲ್ಲಾಪುರದ ಸಂಘಟಕರು ಇವರನ್ನ ಕಲಾದಿಗೆ ಬಂದು ತುಂಬಾ ಒತ್ತಾಯ ಮಾಡ್ತಾರೆ. ಇಲ್ಲ, ನೀವು ಬಂದು ಸೊಲ್ಲಾಪುರದಲ್ಲಿ ನಿಮ್ಮ ಪಠಾಣಿ ಪಾಷಾ ಒಂದು ಪ್ರದರ್ಶನವಾದರೂ ನೀವು ನೀಡಲೇಬೇಕಂತೇಳಿ ಇವರ ಒತ್ತಾಯಕ್ಕೆ ಮಣಿದು ಒಂದಷ್ಟು ಕಲಾವಿದರನ್ನ ಸೇರಿಸಿಕೊಂಡು ಇನಾಮದಾರರು ಇದಕ್ಕೆ ಸೊಲ್ಲಾಪುರಕ್ಕೆ ಹೋಗ್ತಾರೆ. ಸೊಲ್ಲಾಪುರದಲ್ಲಿ ರೈಲು ನಿಲ್ದಾಣದಲ್ಲಿ ಇಳಿದಾಗ ಇವ್ರಿಗೊಂದು ಅಚ್ಚರಿ ಕಾದಿರುತ್ತೆ. ಅಲ್ಲಿ ಇವರನ್ನು ನೋಡ್ಲಿಕ್ಕೆ ಅಂತಾನೆ ಒಂದು 300-400 ಜನ ರೈಲು ನಿಲ್ದಾಣದಲ್ಲಿ ಸೇರಿರ್ತಾರೆ. ಪಠಾಣಿ ಪಾಷಾ ಪಾತ್ರವಂತ ಇನಾಮದಾರರು ಹೇಗಿದ್ದಾರೆ ಅನ್ನೋ ನೋಡುವಂತ ಕುತೂಹಲ ಅಲ್ಲಿನ ಸೊಲ್ಲಾಪುರದ ಜನರದ್ದಾಗಿರ್ತದೆ. ಅಲ್ಲಿಂದ ಇನ್ನು ನಾಟಕ ಥಿಯೇಟರ್ ಕಡೆ ಹೋಗಬೇಕು ಅನ್ನುವಾಗ ಆ ಜನ ಎಲ್ಲ ಏನು ಒತ್ತಾಯ ಮಾಡ್ತಾರೆ, ನೀವು ಪಠಾಣಿ ವೇಷದಲ್ಲೇ ರಂಗ ಥಿಯೇಟರ್ ತನ್ನನ್ನು ನೀವು ಪಠಾಣಿ ವೇಷವನ್ನು ಹಾಕೊಂಡೆ ಬರಬೇಕು ಅನ್ನುವಂತ ಒತ್ತಾಯ ಮಾಡ್ತಾರೆ. ಆ ಒತ್ತಾಯಕ್ಕೆ ಮಣಿದ ಇನಾಮದಾರರು ಪಠಾಣಿ ವೇಷವನ್ನ ರೈಲ್ವೆ ನಿಲ್ದಾಣದಲ್ಲೇ ತೊಟ್ಟು ಸಂಘಟಕರು ತಂದಂತ ಕುದುರೆಯನ್ನ ಹೇರಿ ಕುದುರೆಯ ಮೇಲೆ ಕುಳಿತುಕೊಂಡು ರಂಗದ ಮಂದಿರದವರೆಗೂ ಅವರನ್ನ ಅಭೂತಪೂರ್ವವಾದ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಅವರ ಜನಪ್ರಿಯತೆಗೆ, ಅವರ ಪಠಾಣಿ ಪಾಷಾದ ಮತ್ತು ಅದರ ಅಭಿನಯದ ಜನಪ್ರಿಯತೆಗೆ ಒಂದು ದೊಡ್ಡ ಸಾಕ್ಷಿಯಾಗುತ್ತೆ. ಅವರು ಬರೆದ ಬಹುತೇಕ ನಾಟಕಗಳು ಸತ್ಯಕಥೆಗಳೇ. ಅದರಲ್ಲೂ ವಿಶೇಷವಾಗಿ ಕಲಾದಿಗಿ ಭಾಗದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ನಡೆದಂತ ಅನೇಕ ರಾಜಕೀಯ, ವಿಡಂಬನಾತ್ಮಕ, ಸಾಮಾಜಿಕ ಘಟನೆಗಳೇ ಅವರ ನಾಟಕದ ವಸ್ತುಗಳಾಗಿದ್ವು. ಕಣ್ಣೆದುರಿಗಿನ ಘಟನೆಗಳು, ಅಂದಿನ ಸಾಮಾಜಿಕ, ರಾಜಕೀಯ ಜ್ವಲಂತ ಸಮಸ್ಯೆಗಳೇ ಅವರ ನಾಟಕದ ಕಥಾವಸ್ತುಗಳು ಎಂಬುದು ಗಮನೀಯ. ಆರಂಭದಲ್ಲಿ ಅವರು ಬರೆದಂತ ಪಠಾಣಿ ಪಾಷಾ, ಕಡ್ಲಿಮಟ್ಟಿ ಕಾಶಿಬಾಯಿ, ವೀರ ಸಿಂಧೂರ ಲಕ್ಷ್ಮಣದಿಂದ ಹಿಡಿದು ಬರೆದ 80ಕ್ಕೂ ಅಧಿಕ ನಾಟಕದಲ್ಲಿ ಈ ಸತ್ಯಾಂಶ ನಮಗೆ ಕಂಡುಬರುತ್ತದೆ. ಸಾಮಾಜಿಕ ಕಳಕಳಿ, ದೇಶಾಭಿಮಾನ, ದೈವ ಭಕ್ತಿ, ಭ್ರಷ್ಟಾಚಾರ ವಿರುದ್ಧದ ಕಿಡಿ, ರಾಜಕೀಯ ವಿಡಂಬನೆ ಇವೆಲ್ಲ ಇವರ ನಾಟಕಗಳಲ್ಲಿ ಹಾಸುಹೊಕ್ಕಾಗಿವೆ. ನನಗೆ ಸಿಕ್ಕ ಅವರ ನಾಟಕದ ಪಟ್ಟಿಯಲ್ಲಿ ಕೆಲವೊಂದನ್ನು ನಾನು ಇಲ್ಲಿ ಹೆಸರಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಜಾತಕ ಕೂಡಿ ಬರಲಿಲ್ಲ, ಮಂಗಳೂರು ಟು ಬ್ಯಾಂಗ್ಳೂರ್,
ಉಕ್ಕಿನ ಗುಂಡು, ಹಳ್ಳಿಯಿಂದ ದಿಲ್ಲಿಯವರೆಗೆ, ಧರ್ಮಯುಗ, ಅಪರಾಧಿ, ಕಾಳಿಕಾಂಬಿಕೆ, ಹೋಳಿ ಹುಣ್ಣಿಮೆ, ಹಿಂದೂ ಮುಸ್ಲಿಂ ಬಾಯಿ ಬಾಯಿ, ಜೈ ಬಾಂಗ್ಲಾದೇಶ್, ಹದಗೆಟ್ಟ ಹೈದರಾಬಾದ್, ನಮ್ಮದು ಕಾಶ್ಮೀರ, ಚಿತ್ರಾಂಗದ, ಅಂಡಮಾನ್ ಖೈದಿ, ದೂಸರಿ ಶಾದಿ, ಹರೆಯದ ಹುಡುಗಿ, ನರಗುಂದ ಬಂಡಾಯ, ಪೃಥ್ವಿ ಚಾಮಾಸುರ, ಭೂದಾನ, ಮಂತ್ರಿಮಗಳು, ಹೀಗೆ 80ಕ್ಕೂ ಅಧಿಕ ನಾಟಕಗಳನ್ನು ಅವರು ರಚಿಸಿದರು ಅನ್ನುವಂತ ಮಾಹಿತಿ ಸಿಗುತ್ತೆ. ಈ ಮೊದಲೇ ಹೇಳಿದಾಗೆ ಅವರ ಬಹುತೇಕ ನಾಟಕಗಳು ಅವತ್ತಿನ ರಾಜಕೀಯ ಸ್ಥಿತ್ಯಂತರ, ದೇಶದ ಸ್ಥಿತ್ಯಂತರ, ವಸ್ತುಸ್ಥಿತಿಯ ಬಗ್ಗೆ ಇರುವಂತದ್ದು. ಇವತ್ತಿಗೂ ಜೀವಂತವಿರುವಂತಹ ಕಾಶ್ಮೀರದ ಸಮಸ್ಯೆಯನ್ನು ಅವರು ಅವತ್ತೇ, ಅಂದ್ರೆ 40 ದಶಕಗಳ ಹಿಂದೆನೆ ನಮ್ಮದು ಕಾಶ್ಮೀರ ಅಂತ ಹೇಳಿ, ಕಾಶ್ಮೀರದ ಬೇಡಿಕೆ ನಮಗೆ ಹೇಗಿದೆ ಅನ್ನುವಂಥದ್ದನ್ನು ಹೇಳಿ ನಾಟಕವನ್ನ ಬರೀತಾರೆ. ಹಾಗೆ ಬಾಂಗ್ಲಾದೇಶದ ಸಮಸ್ಯೆಯನ್ನು ಒಳಗೊಂಡಂತೆ ಬರೀತಾರೆ. ಜೊತೆಗೆ ಹೈದರಾಬಾದ್ನಲ್ಲಿದ್ದ ಅವತ್ತ ಪರಿಸ್ಥಿತಿಯ ಬಗ್ಗೆ ಹದಗೆಟ್ಟ ಹೈದರಾಬಾದ್ ಅನ್ನುವಂತ ನಾಟಕದಲ್ಲಿ ಬರೀತಾರೆ. ಮುಖ್ಯವಾಗಿ ಜೊತೆಗೆ ಅವರಿಗೆ ಕೇವಲ ಜಾನಪದ ಕಥೆಗಳಲ್ಲಿ ಪ್ರಚಲಿತದಲ್ಲಿ ಇದ್ದಂತಹ ವೀರ ಸಿಂಧೂರ ಲಕ್ಷಣವನ್ನ ನನಗೆ ಸಿಕ್ಕ ಮಾಹಿತಿ ಪ್ರಕಾರ ಮೊಟ್ಟ ಮೊದಲು ಬರೆದಿದ್ದು ನಮ್ಮ LS ಇನಾಮದಾರ್ರೆ. ಜೊತೆಗೆ ಕಡ್ಲಿಮಟ್ಟಿ ಕಾಶಿಬಾಯಿ ಎನ್ನುವಂತ ಜನಪ್ರಿಯ ಜಾನಪದ ಕಥೆಯನ್ನ ನಾಟಕವನ್ನಾಗಿಸಿದ್ದು ಸಹ ನನಗೆ ದಕ್ಕಿದ ಮಾಹಿತಿ ಪ್ರಕಾರ LS ಇನಾಮದಾರ್ರೆ ಅನ್ನುವಂಥದ್ದು ಗಮನೀಯ. ಇವರು ಬರೆದಂತಹ ಅನೇಕ ನಾಟಕಗಳಲ್ಲಿ ಇವತ್ತಿಗೂ ಜೀವಂತವಿರುವ ಒಂದು ನಾಟಕದ ವಸ್ತುವಿನ ಹೆಸರನ್ನ ನಾನಿಲ್ಲಿ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ಯಾವುದಪ್ಪ ಅಂದ್ರೆ ಹಳ್ಳಿಯಿಂದ ದಿಲ್ಲಿಯವರೆಗೆ. ಇವತ್ತು ಮಹಾಲಿಂಗಪುರದ ಒಂದು ಕಂಪನಿಯವರು, ಬಯಲಾಟದ ಕಂಪನಿಯವರು ಈ ಹಳ್ಳಿಯಿಂದ ದಿಲ್ಲಿಯವರೆಗೆ ಇನಾಮದಾರರ ನಾಟಕವನ್ನ ಬಯಲಾಟವನ್ನಾಗಿ ಕಳೆದ 40 ವರ್ಷಗಳ ಹಿಂದೆ ಆರಂಭವಾದ ಈ ಬಯಲಾಟ ರೂಪದ ನಾಟಕದ ಬಯಲಾಟ ರೂಪ ಇವತ್ತಿಗೂ ಸಹ ತುಂಬಾ ಜನಪ್ರಿಯತೆಯನ್ನ ಪಡೆದಿದೆ. ಬಹಳ ಮಂದಿಗೆ ಹಳ್ಳಿಯಿಂದ ದಿಲ್ಲಿವರೆಗೆ ಬರೆದವರು LS ಇನಾಮದಾರ್ ಅನ್ನುವಂಥದ್ದು ಗೊತ್ತಿಲ್ಲ. ಈ ಹಳ್ಳಿಯಿಂದ ದಿಲ್ಲಿಯವರೆಗೆ ಇದು ರಾಜಕೀಯ, ನಮ್ಮ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ದಿಲ್ಲಿಯವರೆಗೆ ರಾಜಕೀಯ ವ್ಯವಸ್ಥೆಗಳು ಹೇಗಿವೆ, ನಮ್ಮ ರಾಜಕೀಯ ನಾಯಕರು, ಜನಪ್ರತಿನಿಧಿಗಳು, ಅವರ ವ್ಯವಹಾರ, ಅವರ ವ್ಯವಸ್ಥೆ ಹೇಗಿವೆ ಎಲ್ಲವನ್ನ ತುಂಬಾ ರಾಜಕೀಯವನ್ನ ವಿಡಂಬನಾತ್ಮಕವಾಗಿ ಹೇಳುವಂತಹ ಒಂದು ಪ್ರಯತ್ನವನ್ನ ಇನಾಮದಾರರು ಇಲ್ಲಿ ಮಾಡ್ತಾರೆ. ಇದು ಹಳ್ಳಿಯಿಂದ ದಿಲ್ಲಿವರೆಗೆ ಇಲ್ಲಿನ ಪಂಚಾಯಿತಿಯೊಂದರಲ್ಲಿ ನಡೆದ ಘಟನೆಯನ್ನು ಆಧರಿಸಿ ಅವರು ಈ ನಾಟಕವನ್ನ ಬರೀತಾರೆ. ಭ್ರಷ್ಟಾಚಾರವನ್ನ ತುಂಬಾ ವಿಡಂಬನಾತ್ಮಕವಾಗಿ ಈ ನಾಟಕದಲ್ಲಿ ಅವರು ಹೇಳ್ತಾರೆ. ತುಂಬಾ ಈ ಜನಪ್ರಿಯವಾದ ಈ ಹಳ್ಳಿಯಿಂದ ದಿಲ್ಲಿವರೆಗೆ ನಾಟಕವನ್ನ ರನ್ನ ಬೆಳಗಲಿಯ ಬಯಲಾಟದ ಕಂಪನಿಯವರು ಅದನ್ನ ತಮ್ಮ ಬಯಲಾಟವನ್ನಾಗಿಸಿ ಇವತ್ತಿಗೂ ಅದನ್ನ ಪ್ರದರ್ಶನ ಮಾಡ್ತಿದ್ದಾರೆ. ಜೊತೆಗೆ ಅದು ಧ್ವನಿಮುದ್ರಿಕೆಯಲ್ಲೂ ಸಹ ಧ್ವನಿಮುದ್ರಣವಾಗಿ ತುಂಬಾ ಜನಪ್ರಿಯತೆಯನ್ನ ಪಡೆದಿದೆ. ಅದೊಮ್ಮೆ ಇದೇ ಮಹಾಲಿಂಗಪುರದ ರನ್ನ ಬೆಳಗಲಿಯ ಬಯಲಾಟ ಕಂಪನಿಯವರು ಕಲಾದಿಗೆಯ ನೂರಲಿ ಬಾಬಾ ಅನ್ನುವಂತ ಉರ್ಸು ಇಲ್ಲಿ ಇಂದಿಗೂ ಪ್ರತಿ ವರ್ಷ ನಡೀತದೆ. ಆ ಉರ್ಸಿನಲ್ಲಿ ಪ್ರತಿ ವರ್ಷ ಒಂದು ಶ್ರೀಕೃಷ್ಣ ಪಾರಿಜಾತ ಪ್ರದರ್ಶನ ನಡೀತದೆ, ಇಲ್ಲ ಬಯಲಾಟದ ಪ್ರದರ್ಶನವನ್ನು ನಡೀತದೆ. ಇತ್ತೀಚೆಗೆ ಅಲ್ಲಿ ನಾಟಕಗಳನ್ನ ಪ್ರದರ್ಶನ ಮಾಡುವಂತದ್ದು ನಡೀತಿದೆ. ಆ ದಿನಗಳಲ್ಲಿ ಅಂದ್ರೆ 35 ವರ್ಷಗಳ ಹಿಂದೆ ಕಲಾದಿಗೆಯಲ್ಲಿರುವಂತಹ ನೂರಲಿ ಬಾಬಾ ಅವರ ಉರ್ಸಿಗೆ ಪ್ರದರ್ಶನ, ಹಳ್ಳಿಯಿಂದ ದಿಲ್ಲಿವರೆಗೆ ನಾಟಕ ಪ್ರದರ್ಶನ ಮಾಡಲಿಕ್ಕೆ ರನ್ನ ಬೆಳಗಲಿಯ ಕಂಪನಿಯವರು ಬಯಲಾಟವನ್ನು ಪ್ರದರ್ಶನ ಮಾಡಲಿಕ್ಕೆ ಬರ್ತಾರೆ. ಅವಾಗ ಆ ಬಯಲಾಟದ ಪ್ರದರ್ಶನಕ್ಕೆ ಮುನ್ನ ಆಗಿನ ನಿಯಮದಂತೆ ಕವಿಗಳಿಗೆ ಗೌರವಧನವನ್ನ ಕೊಡುವಂತದ್ದು ಪದ್ಧತಿ ಇರುತ್ತೆ. ಹೀಗಾಗಿ ನಾಟಕ ಪ್ರದರ್ಶನ, ಕಲಾದಿಗೆಯಲ್ಲಿ ನಾಟಕ ಪ್ರದರ್ಶನ ನಡೆಯುವುದಕ್ಕಿಂತಲೂ ಮೊದಲೇ 3 ದಿನ ಮೊದಲೇ ಸಂಘಟಕರು ಬಂದು ಇನಾಮದಾರ್ ಅವರಿಗೆ ಅವತ್ತಿನ ದಿನದ 25 ರೂಪಾಯಿಗಳ ಸಂಭಾವನೆಯನ್ನು ಕೊಟ್ಟು, ಹೀಗೆ 2 ದಿನಗಳ ನಂತರ ಉರ್ಸಿನಲ್ಲಿ ನಿಮ್ಮ ಹಳ್ಳಿಯಿಂದ ದಿಲ್ಲಿವರೆಗೆ ನಾಟಕವನ್ನು ನಾವು ಬಯಲಾಟನವಾಗಿ ಪ್ರದರ್ಶನ ಮಾಡ್ತೀವಿ, ನೀವು ಅತಿಥಿಗಳಾಗಿ ಬರಬೇಕು ಅಂತೇಳಿ ಇನಾಮದಾರ್ ಅವರನ್ನ ಆಹ್ವಾನ ಮಾಡ್ತಾರೆ. ಅವರ ಆಹ್ವಾನಕ್ಕೆ ತಕ್ಕಂತೆ
ಇನಾಮದಾರರು 2 ದಿನಗಳ ಕಲಾದಿಯಲ್ಲಿ ನಡೆಯುವಂತಹ ಬಯಲಾಟದ ಪ್ರದರ್ಶನದಲ್ಲಿ ಹಳ್ಳಿಯಿಂದ ದಿಲ್ಲಿವರೆಗೆ ಬಯಲಾಟ ಪ್ರದರ್ಶನವನ್ನ ನೋಡ್ತಾರೆ. ನೋಡಿ ಬಹಳ ಖುಷಿ ಆಗ್ತಾರೆ. ನನ್ನ ನಾಟಕವನ್ನ ಬಹಳ ಜೀವಂತವಾಗಿ ಉಳಿಸುವಲ್ಲಿ ಇವರು ಬಹಳ ಗಮನೀಯವಾದ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಅನ್ನುವಂಥದ್ದು ಆ ಇಡೀ ನಾಟಕವನ್ನ ಬಯಲಾಟವನ್ನ ನೋಡಿದಾಗ ಇನಾಮದಾರರಿಗೆ ಅನಿಸ್ತದೆ. ಹೀಗಾಗಿ ಅವತ್ತೇ ಅವರು ವೇದಿಕೆ ಮೇಲೆ ಬಂದು ಆ ಸಂಘಟಕರಿಗೆ ಹೇಳ್ತಾರೆ, ನಿಮ್ಮ ನಾಟಕ ಬಯಲಾಟ, ನನ್ನ ನಾಟಕದ ನಿಮ್ಮ ಬಯಲಾಟ ರೂಪ ನಮಗೆ ಬಹಳ ಇಷ್ಟ ಆಗಿದೆ. ಆದ್ರಿಂದ ನಿಮ್ಮ 25 ರೂಪಾಯಿ ಗೌರವದ ನೀವು ವಾಪಸ್ ತಗೋಬೇಕು. ಜೊತೆಗೆ ಮುಂದೆಯೂ ಯಾವತ್ತಿಗೂ ನನಗೆ ಸಂಭಾವನೆಯನ್ನ ಕೊಡುವಂತ ಪ್ರಯತ್ನವನ್ನ ನೀವು ಮಾಡಬೇಡಿ. ನಾನು ಖುಷಿಯಿಂದ ಇದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ಯಾವಾಗ ಬೇಕಾದರೂ ನನ್ನ ನಾಟಕವನ್ನು ಎಲ್ಲಿ ಬೇಕಾದ್ರೂ ಇದನ್ನ ನಾಟಕದ ಬಯಲಾಟ ರೂಪವನ್ನು ಹಳ್ಳಿಯಿಂದ ದಿಲ್ಲಿಗೆ ಪ್ರದರ್ಶನ ಮಾಡ್ರಿ ಅನ್ನುವಂತ ಮಾತನ್ನ ಅವರಿಗೆ ಹೇಳ್ತಾರೆ. ಈ ಹಳ್ಳಿಯಿಂದ ದಿಲ್ಲಿವರೆಗೆ ಈ ಮೊದಲೇ ಹೇಳಿದ ಹಾಗೆ ಅಂದಿನಿಂದ ಇಂದಿನವರೆಗೂ ನಮ್ಮ ಹಳ್ಳಿಯ ಗ್ರಾಮ ಪಂಚಾಯತ್ಗಳಿಂದ ಹಿಡಿದು ದೆಹಲಿಯ ರಾಜಕೀಯ ಆಡಳಿತದವರೆಗೂ ಇರುವ ಭ್ರಷ್ಟಾಚಾರದ ಪರಿಯನ್ನ ವಿಡಂಬನಾತ್ಮಕವಾಗಿ ಹೇಳುವ ನಾಟಕ ಇದು. ಈಗ ಬಯಲಾಟವಾಗಿ ಪ್ರಸ್ತುತಗೊಂಡು ನಮ್ಮ ಇನಾಮದಾರರನ್ನ ಇನ್ನೂ ಎಲ್ಲರ ಜನಮಾನಸದಲ್ಲಿ ಉಳಿಯುವಂತೆ ಮಾಡಿದೆ. ಹೀಗೆ ಅನೇಕ ಸಾಮಾಜಿಕ ಕಳಕಳಿಯನ್ನು ಹೊಂದಂತಹ, ರಾಜಕೀಯವಾದ ವಿಡಂಬನಾತ್ಮಕ ನಾಟಕಗಳನ್ನು ಬರೆದಂತಹ, ಧಾರ್ಮಿಕ ನಾಟಕಗಳನ್ನು ಬರೆದಂತಹ 80 ನಾಟಕಗಳನ್ನು ಬರೆದು ಕನ್ನಡ ವೃತ್ತಿ ರಂಗಭೂಮಿಗೆ ತನ್ನದೇ ಆದ ಕೊಡುಗೆಯನ್ನು ನೀಡಿದಂತಹ ಕವಿಯಾಗಿ, ನಟನಾಗಿ ಮತ್ತು ಒಂದು ಕಂಪನಿಯ ಮಾಲೀಕರಾಗಿ ಅನೇಕ ಸಾಧನೆಗಳನ್ನು ಸಾಧಿಸಿದ LS ಇನಾಮದಾರ್ ಅವರ ಕೊನೆಯ ದಿನಗಳು ಅಷ್ಟೇನೂ ಸರಿಯಾಗಿರಲಿಲ್ಲ. ಅಖಂಡ 5 ದಶಕಗಳ ಕಾಲ ಕನ್ನಡ ವೃತ್ತಿ ರಂಗಭೂಮಿಯ ಸೇವೆಯನ್ನು ಸಲ್ಲಿಸಿದ ಇನಾಮದಾರ್ ಕೊನೆಯ ದಿನಗಳಲ್ಲಿ ನೆಮ್ಮದಿಯಾಗಿ ಇರಲಿಲ್ಲ ಅನ್ನುವಂತ ಮಾತನ್ನ ಅವರ ಒಡನಾಡಿಗಳು ಇವತ್ತಿಗೂ ನೆನಪಿಸಿಕೊಳ್ತಾರೆ. 1980ರ ಹೊತ್ತಿಗೆ ಆರ್ಥಿಕವಾಗಿ ಕುಗ್ಗಿ ಹೋಗಿದ್ದ ಅವರು ಬಹಳ ಗುಬ್ಬಿಯಂತೆ, ಅವರ ದೊಡ್ಡ ದೇಹ ಗುಬ್ಬಿಯಂತಾಗಿ ಮುದುಡಿ ಹೋಗಿತ್ತು ಅನ್ನುವಂತ ಮಾತನ್ನ ಅನೇಕರು ನೆನಪಿಸಿಕೊಳ್ತಾರೆ. ಕಲಾದಿಗಿಯ ಜನ ಸೇರಿಕೊಂಡಂತೆ ಅಲ್ಲಲ್ಲಿ ಇದ್ದ ಅವರ ಅಭಿಮಾನಿಗಳು ಅವರತ್ತ ಅಂತಃಕರಣದ ಕೈಚಾಚಿದರಾದರೂ ನಾಟಕ ಅಕಾಡೆಮಿಗಳು, ಸರ್ಕಾರ, ವಿವಿಧ ಇಲಾಖೆಗಳು ಅವರನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುವು ಎನ್ನುವಂತ ಮಾತನ್ನ ಅನೇಕರು ಹೇಳ್ತಾರೆ. ಅದು ನಿಜವೂ ಹೌದು. ಅವರ ಅಭಿಮಾನಿಗಳ ಒತ್ತಡದಿಂದ, ಮುಖ್ಯವಾಗಿ ಗುಡ್ಡದ ಮತ್ತೋರ್ವ ಮಹಾನ್ ರಂಗಕರ್ಮಿ ಕಂದಗಲ್ ಹನುಮಂತರಾಯರ ಸಂಬಂಧಿ ಮತ್ತು ತಾವು ಸ್ವತಃ ಒಳ್ಳೆಯ ರಂಗಕರ್ಮಿಗಳಾಗಿ ಸೇವೆ ಸಲ್ಲಿಸಿದಂತಹ ಅಂಬೇಕರ್ ವಿಠಲ್ ರಾಯರು ಇನಾಮದಾರರ ಬಗ್ಗೆ ತುಂಬಾ ಅಭಿಮಾನವನ್ನ ಉಳ್ಳಂತವರಾಗಿದ್ರು. ಅವರ ಪ್ರಾಮಾಣಿಕ ಪ್ರಯತ್ನ, ಅವರ ಓಡಾಟ ಎಲ್ಲದರ ಪರಿಣಾಮ ಅಂಬೇಡ್ಕರ್ ವಿಠಲ್ ರಾಯರ ಒತ್ತಾಸೆಯ ಪ್ರಯತ್ನದಿಂದ ನಾಟಕ ಅಕಾಡೆಮಿ ಇವರಿಗೆ 1980ರಲ್ಲಿ ನಾಟಕ ಅಕಾಡೆಮಿಯ ಪುರಸ್ಕಾರವನ್ನ ನೀಡುತ್ತದೆ. ಆದರೆ ವಿಷಾದ ಅಂತಂದ್ರೆ ಇವರು ಆ ಪ್ರಶಸ್ತಿಯನ್ನು ಬೆಂಗಳೂರಿಗೆ ಹೋಗಿ ಪ್ರಶಸ್ತಿಯನ್ನ ತೆಗೆದುಕೊಂಡು ಬರುವಂತ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಯಾಕಂದ್ರೆ ಇವರು ಬಹಳ ಕುಗ್ಗಿ ಹೋಗಿರ್ತಾರೆ. ಕಣ್ಣುಗಳು ಆ ದಿನಗಳಲ್ಲಿ ಅಷ್ಟಾಗಿ ಸ್ಪಷ್ಟವಾಗಿ ಕಾಣ್ತಿರಲ್ಲ. ಈ ಕಾರಣದಿಂದ ಆ ಸಮಾರಂಭಕ್ಕೆ ಅವರು ಹೋಗಿ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ಆಗಲ್ಲ. ಅವರ ಆತ್ಮೀಯರಲ್ಲಿ ಒಬ್ಬರಾಗಿರುವಂತಹ, ಇವತ್ತಿಗೂ ಅವರ ನೆನಪುಗಳನ್ನ ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ತಿರುವಂತಹ ಗುರುಲಿಂಗೇಶ್ವರ ಪ್ರೌಢಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾಗಿದ್ದ ಬಿಜಿ ಬಾಗೇವಾಡಿ ಗುರುಗಳು ಅವತ್ತು ಬೆಂಗಳೂರಿಗೆ ಹೋಗಿ ಆ ಪುರಸ್ಕಾರವನ್ನ ತಾವೇ ಇನಾಮದಾರರ ಪರವಾಗಿ ಸ್ವೀಕರಿಸಿಕೊಂಡು ಬರ್ತಾರೆ. ಆದರೆ ನಾಟಕ ಅಕಾಡೆಮಿಯ ಸಿಕ್ಕ 3 ತಿಂಗಳಲ್ಲಿ ಅವರು ಈ ಬದುಕೆಂಬ ರಂಗಭೂಮಿಯಿಂದ ನಿರ್ಗಮಿಸ್ತಾರೆ. ಅಷ್ಟೊತ್ತಿಗೆ ಅವರು ಸಂಪೂರ್ಣವಾಗಿ ಕುಗ್ಗಿ ಹೋಗಿರ್ತಾರೆ. ನನ್ನ ಕೊನೆಯ ದಿನಗಳು ಹೀಗಾದುವಲ್ಲ ಅನ್ನುವಂತ ನೋವು ಅವರನ್ನ ಕಾಡ್ತಿರುತ್ತೆ. ಆದರೆ ಕೊನೆಯ ದಿನಗಳಲ್ಲಾದರೂ ನಾಟಕ ಅಕಾಡೆಮಿ ಪುರಸ್ಕಾರ ನನಗೆ ದೊರಕಿತಲ್ಲ ಅನ್ನುವಂತ ಸಮಾಧಾನ ಅವರಲ್ಲಿ ಇರ್ತದೆ. ಹೀಗಾಗಿ ಪ್ರಶಸ್ತಿ ಸಿಕ್ಕ ಬಹುಶಃ 1-2 ತಿಂಗಳ ಅಂತರದಲ್ಲೇ
ಅವರು ನಮ್ಮನ್ನೆಲ್ಲ ಅಗಲ್ತಾರೆ. ಇಂತಹ ಮಹಾನ್ ರಂಗಕರ್ಮಿಯನ್ನ ನೆನಪಿಸಿಕೊಳ್ಳುವಂತಹ, ಅವರ ನೆನಪನ್ನ ಚಿರಸ್ಥಾಯಿ ಉಳಿಸುವಂತಹ ಕೆಲಸವನ್ನ ಇವತ್ತಿಗಾದರೂ ನಮ್ಮ ನಾಟಕ ಅಕಾಡೆಮಿಗಳು, ಸರ್ಕಾರ, ಜೊತೆಗೆ ಕನಿಷ್ಠ ಪಕ್ಷ ನಮ್ಮ ಜಿಲ್ಲಾಡಳಿತವಾದರೂ ಮಾಡಬೇಕು ಅನ್ನುವಂತಹ ಅವರ ಅಭಿಮಾನಿಗಳ ಒತ್ತಾಸೆ ಇನ್ನಾದರೂ ಈಡೇರಬೇಕಾಗಿದೆ. ಇದು ರಂಗಕರ್ಮಿ LS ಇನಾಮದಾರ್ ಅವರ ಬಗ್ಗೆ ನಾನು ಸಂಗ್ರಹಿಸಿದ ಒಂದಿಷ್ಟು ಮಾಹಿತಿಗಳು. ಇಂತಹ ಒಂದು ಮಾಹಿತಿಯನ್ನ NM ಇನಾಮದಾರ್ ಇಂದಿನ ಅನೇಕರಿಗೆ ನೆನಪಿನಲ್ಲಿ ಉಳಿಯದಂತಹ, ಹಿಂದಿನವರ ನೆನಪಿನಲ್ಲಿ ಚಿರಸ್ಥಾಯಿಯಾಗಿ ಉಳಿದಿರುವಂತಹ, ಕನ್ನಡ ವೃತ್ತಿರಿಗೊಂಬಿಗೆ ತನ್ನದೇ ಆದ ಸಾಧನೆಯ ಮೂಲಕ ಅನೇಕ ಸಾಧನೆಯನ್ನ ಮಾಡಿ ಹೆಸರನ್ನು ತಂದುಕೊಂಡಂತಹ LS ಇನಾಮದಾರ್ ಅವರ ಬಗ್ಗೆ ಇದು ನಾನು ಸಂಗ್ರಹಿಸಿದ ಒಂದಿಷ್ಟು ಮಾಹಿತಿಗಳು. ಈ ಮಾಹಿತಿಯನ್ನ ನಿಮ್ಮೆಲ್ಲರ ಎದುರಿಗೆ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟ ಬೆಳಕಾಯಿತು ಬಾಗಲಕೋಟೆ ಫೇಸ್ಬುಕ್ ಲೈವ್ ಕಾರ್ಯಕ್ರಮದ ಆಯೋಜಕರಾದ ಗೆಳೆಯ ಡಾಕ್ಟರ್ ಪ್ರಕಾಶ್ ಕಾಡೆ ಅವರಿಗೆ, ಅವರೆಲ್ಲ ಬಳಗದವರಿಗೆ ನನ್ನ ಅನಂತ ಧನ್ಯವಾದಗಳನ್ನು ಹೇಳ್ತಾ ಈ ಉಪನ್ಯಾಸ ಮಾಲಿಕೆಯನ್ನು ಮುಗಿಸುತ್ತಿದ್ದೇನೆ. ಕೇಳಿದ ನೋಡಿದ ಎಲ್ಲರಿಗೂ ಅನಂತ ಧನ್ಯವಾದಗಳು.